ಹಾಯ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಸೌಮ್ಯ ವಿನಯ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀವಿ. ಇವತ್ತು ಫ್ಯಾಮಿಲಿ ಸಮೇತ ತಿರುಪತಿಗೆ ಹೋಗ್ತಾ ಇದ್ದೀವಿ. ಸುಮಾರು ಒಂದು 5:45 ಆಗಿತ್ತು. ತುಂಬ ಕತ್ಲೆ ಆಗೇ ಇದೆ. ಸೊ ಬೇಗ ಹೋದರೆ ದರ್ಶನ ಆಗುತ್ತೆ ಅನ್ನೋದಕ್ಕೋಸ್ಕರ ಬೇಗ ಹೊರಟಿದ್ವಿ. ಸೊ ಹೋಗ್ತಾ ಹಾಗೆ ಬೆಳಕಾಯಿತು. ಬೆಳಕು ಆಗ್ತಾ ಇರ್ಬೇಕಾದ್ರೆ ಅದು ನೀವೇ ನೋಡ್ಬೋದು, ತುಂಬ ಮಂಜು. ಅದು ನಿಮಗೆ ಇದರಲ್ಲಿ ಕಾಣಿಸ್ತಾ ಇದೆಯಲ್ವೋ ಗೊತ್ತಿಲ್ಲ, ಬಟ್ ಸಿಕ್ಕಾಪಟ್ಟೆ ಮಂಜು, ಚಳಿ. ನಾವು ಗ್ಲಾಸ್ ಹಾಕಿದ್ರು ಕೂಡ ಅದು ಗ್ಲಾಸ್ ಮೇಲೆ ಏನೂ ಕಾಣಿಸ್ತಾ ಇರಲಿಲ್ಲ ಆಚೆಯಿಂದ. ತುಂಬ ಮಂಜು ಕವ್ಕೊಂಬಿಟ್ಟಿತ್ತು. ಸೊ ಹಾಗೆ ಎಂಜಾಯ್ ಮಾಡ್ತಾ ಹೋಗ್ತಾ ಇದ್ದೀವಿ. ಸೊ ಹಾಗೆ ಒಂದು ನಾಷ್ಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ನಾಷ್ಟ ತಿಂದ್ವಿ. ಸೊ ಇದು ಸ್ಕಿಪ್ ಆಗಿದೆ. ಇಲ್ಲಿ ಫೇಮಸ್ ಏನಂದರೆ ಇಡ್ಲಿ, ವಡೆ, ದೋಸೆ ಆ ಥರನೇ ಇಲ್ಲಿ ಸಿಗೋದು. ಸೊ ದಾರಿಯಲ್ಲಿ ಹೋಗ್ತಾ ಒಂದು ಲೇಕ್ ನೋಡಿದ್ವಿ. ಆ ಲೇಕ್ ಹೇಗಿತ್ತಂದರೆ ಶೂಟಿಂಗ್ ಸ್ಪಾಟ್, ಅಂದರೆ ಫಿಲಮ್ ಇದರಲ್ಲೆಲ್ಲ ತೆಗಿತಾರಲ್ಲ ಆ ಥರ ಇತ್ತು. ತುಂಬ ಚೆನ್ನಾಗಿತ್ತು. ಅದು ಯಾವುದಂತ ನಮ್ಗೆ ಗೊತ್ತಿಲ್ಲ. ಹೋಗ್ತಾ ದಾರಿಲಿ ಸಿಕ್ತೆ. ತಿರುಪತಿಗಿಂದ ಹೋಗೋಕ್ಕಿಂತ ಮುಂಚೆ ಒಂದು ದೇವಸ್ಥಾನಕ್ಕೆ ಹೋಗಬೇಕು. ಆ ದೇವಸ್ಥಾನ ಯಾವುದಂದರೆ ಬಾವಿಕೊಂಡ ಗಂಗಮ್ಮ ಅಂತ. ಅದು ಫೇಮಸ್ಸು. ಸೊ ಇಲ್ಲಿ ಭಾನುವಾರ, ಮಂಗಳವಾರ, ಶುಕ್ರವಾರ ತುಂಬ ರಶ್ ಇರುತ್ತೆ. ಸೊ ನಾವಿಲ್ಲಿ ಸೋಮವಾರ ಹೋಗ್ತಾ ಇರೋದು. ಕಾಲಿಡೋಕ್ಕೆ ಆಗಲ್ವಂತೆ, ಅಷ್ಟು ರಶ್ ಇರುತ್ತೆ. ಸೊ ಇಲ್ಲಿ ಏನಂದರೆ ಏನಾದರೂ ಹರಕೆ ಮಾಡಿಕೊಂಡು ಏನಾದರೂ ಅಂದ್ಕೊಂಡಿರ್ತಾರಲ್ಲ ಕೆಲವರು, ಇಲ್ಲೇ ಅಡುಗೆ ಮಾಡಿ, ಅಂದರೆ ಅದೇ ಅವ್ರ ಫ್ಯಾಮಿಲಿ ಸಮೇತ ಅಡುಗೆ ಮಾಡಿ ಊಟ ಮಾಡ್ಕೊಂಡು ಹೋಗ್ತಾರೆ. ಆ ಥರ ಎಲ್ಲ ಇದೆ ಇಲ್ಲಿ. ನಾನ್ ವೆಜ್ಜು. ಸೊ ಒಳಗೆ ಹಲೋ ಇರಲಿಲ್ಲ, ಕ್ಯಾಮ್ರಾ ಇಲ್ಲ. ಸೊ ಯಾಕೆ ರಿಸ್ಕ್ ತೊಗೊಳ್ಳೋದು, ದೇವ್ರದಿರಲಿಲ್ಲ, ಅವ್ರು ಹೆಂಗೆ ಹೇಳ್ತಾರೆ ಹಾಗೆ ಇದು ಮಾಡಬೇಕಲ್ಲ ಅಂದ್ಬಿಟ್ಟು ನಾವು ಕ್ಯಾಮ್ರಾ ಅದು ತೊಗೊಂಡು ಹೋಗಿರಲಿಲ್ಲ. ಸೊ ದೇವ್ರ ದರ್ಶನ ಆದಮೇಲೆ ತಿರುಪತಿಗೆ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಈ ದೇವಸ್ಥಾನದ ಬಗ್ಗೆ ಹೇಳಬೇಕು, ಅದನ್ನ ಹೇಳೋದು ಮರ್ತೋದೆ. ಬಾವಿಕೊಂಡ ಗಂಗಮ್ಮ ಅಂತ ಅಂದರೆ ಅದು ದೇವಸ್ಥಾನ, ಅಂದರೆ ತಾಯಿ ಪ್ರತಿಷ್ಠಾಪನೆ ಮಾಡಿದ್ದು ಮೇಲಿದೆ. ಆ ತಾಯಿ ಪ್ರತಿಷ್ಠಾಪನೆ ಕೆಳಗಿದೆಯಲ್ಲ, ಅದು ಫುಲ್ ಬಾವಿ ಮೇಲೆ ಇರೋದು ದೇವರಿರೋದೆ ದೇವಸ್ಥಾನ. ತಿರುಪತಿ ಟ್ರಾವೆಲ್ ಮಾಡಬೇಕಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಏನಕ್ಕಂದರೆ ರೋಡುಗಳು ಏನು ಒಂಥರ ಹೋಗೋಕ್ಕಾಗಲ್ಲ, ಆ ಥರ ಎಲ್ಲ ಏನೂ ಇಲ್ಲ. ಆರಾಮಾಗಿ ನೀಟಾಗಿದೆ. ಆಮೇಲೆ ಹೋಗ್ತಾ ಎಷ್ಟು ಬೆಳಗ್ಗೆ ಎಷ್ಟು ಚಳಿ ಇತ್ತೋ ಅಷ್ಟು ಬಿಸಿಲಾಗಿರುತ್ತೆ. ಸೊ ಆಚೆ ನಿಂತ್ಕೊಂಡ್ರೆ ಕಣ್ಣು ಕೂಡ ಬಿಡೋಕ್ಕಾಗಲ್ಲ, ಆ ಥರ ಆಗಿದೆ. ಅಷ್ಟು ಬಿಸಿಲು. ಸುಮಾರು ಏನಿಲ್ಲ ಅಂದರೆ 9 ಗಂಟೆ. ಸೊ ಅದೆಲ್ಲ ಆದಮೇಲೆ ಒಂದು 11:30, ಒಂದು 12:30 ಹಿಂಗೆ ಅಲ್ಲಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಸೊ ನೆಕ್ಸ್ಟು ಹಾಗೆ ಟ್ರಾವೆಲ್ ಮಾಡಿದ್ವಿ. ಟ್ರಾವೆಲ್ ಮಾಡಾದ್ಮೇಲೆ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸುಮಾರು ಇಲ್ಲಿ 1:15 ಆಗಿತ್ತು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿ. ಸೊ ಕೋಲ್ ಇಟ್ಕೊಂಡಿದ್ದೀನಿ ಅಂತ ಅಂದ್ಕೊಂಬಿಡಿ. ಅಲ್ಲಿ ಕೊಟ್ಟರು ನಾವು ಇಟ್ಕೊಂಬಂದು ಚಿರತೆಗಳು ಕಾಟ ಇದೆ ಅಂತ ಹೇಳಿದ್ರು. ಸೊ ಹಾಗಾಗಿ ಟ್ರಾವೆಲ್ ಮಾಡ್ತಾಯಿದ್ದೀವಿ. ಆಮೇಲೆ ಇನ್ನೊಂದು ಹೇಳಬೇಕು, ಮಕ್ಕಳನ್ನ ನೀವು ಬೆಟ್ಟ ಹತ್ತಿ ಕರ್ಕೊಂಡು ಹೋಗ್ಬೇಕು ಅಂದರೆ 2 ಗಂಟೆ ಒಳಗೆ ಹೋಗಬೇಕಂತೆ. ಸೊ 2 ಗಂಟೆ ಮೇಲೆ ಹಲೋ ಇಲ್ಲ ಮಕ್ಕಳನ್ನ. ಸೊ ನಿಮಗೆಲ್ಲ ಹಲೋ ಇರುತ್ತೆ, ಚಿಕ್ಕವ್ರಿಗೆ ಹಲೋ ಇರಲ್ಲ, ಚಿಕ್ಕ ಮಕ್ಕಳಿಗೆ. ಸೊ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ರು ನನ್ನ ಮಕ್ಕಳು. ಅವನು ಸ್ವಲ್ಪ, ನನ್ನ ದೊಡ್ಡ ಮಗ ಬೆಟ್ಟ ಬೇಗ ಮೆಟ್ಲು ಹತ್ತಕ್ಕೆ ಸ್ಟಾರ್ಟ್ ಮಾಡ್ದೆ. ಅವನು ಸ್ವಲ್ಪ ದೂರ ಅವನು ಹತ್ತಕ್ಕೆ ನಾವು ಸ್ಟಾರ್ಟ್ ಮಾಡೋಕ್ಕೆ ನೋಡಿ ನಾವು ಅವನಿಂದೆ ಓಡ್ತಾಯಿದ್ವಿ. ಆಮೇಲೆ ಅವನಿಗೆ ಹೋಗ್ತಾ ಸುಸ್ತಾಯ್ತೇನೋ, ಸ್ವಲ್ಪ ಸ್ಲೋ ಮಾಡ್ದ, ಎತ್ಕೋ ಅಂತ ಇದ್ದ. ಸೊ ಹಾಗೆ ಬಾಪ ಹೋಗೋಣ ಅಂತ ಹೇಳ್ಬಿಟ್ಟು ಅವನಿಗೆ ಜ್ಯೂಸ್ ಅಂತೆ ಅದಂತೆ ಇದಂತೆ ಹೇಳ್ಬಿಟ್ಟು ಹಂಗೆ ತೋರಿಸ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ದೀವಿ.
ಆಮೇಲೆ ಇಲ್ಲೆಲ್ಲ ಅವ್ರು ಏನು ಅಂದ್ಕೊಂಡಿರ್ತಾರೋ ಅದು ಹರಕೆ ಆ ಥರ ಮಾಡ್ಕೊಂಡು ಹೋಗ್ತಾಯಿದ್ದಾರೆ. ಅದು ನನ್ನ ಮಗ ನೋಡಿ ಏನು ಮಾಡ್ತಾಯಿದ್ದಾರೆ ಅಂತ ನೋಡ್ತಾ ಇದ್ದಾನೆ. ಸೊ ನಮ್ಮ ಅಮ್ಮನ ಇನ್ನು ಚಿಕ್ಕ ಮಗುನ ಎತ್ಕೊಂಡಿದ್ದಾರೆ, ಎತ್ಕೊಂಡು ಕೋಲ್ ಎತ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಹತ್ತದ ಸ್ವಲ್ಪ ತುಂಬ ಬಿಸಿಲಾಗೋಯ್ತು. ಅಂದರೆ ಇಲ್ಲಿ ಶೀಟೆಲ್ಲ ಹಾಕಿದ್ದಾರೆ ಮೇಲೆ, ಹಾಗಾಗಿ ಏನನ್ಸಲ್ಲ. ಬಟ್ ಆದರೂ ತುಂಬ ದೆಗೆ ಇತ್ತು. ಜನ ಇರೋದ್ರಿಂದ ನಮಗೆ ಏನಷ್ಟು ಬೇಜಾರು ಅನಿಸ್ತಾ ಇರಲಿಲ್ಲ. ಸಾಕಾಯ್ತು ಅವನಿಗೆ, ಮಮ್ಮಿ ಎತ್ಕೋ ಹಾಗೆ ಹೀಗೆ ಅಂತ ಹೇಳ್ತಾವನೆ. ಸೊ ನಾವು ಹತ್ತದೇ ಹೆಂಗಿದೆ ಎಲ್ಲ ದೇವರೇ ಗೋವಿಂದ ಗೋವಿಂದ ಅಂತ ಹೇಳಿ ಹತ್ಕೊಂಡೋದ್ರೆ, ನಿಜವಾಗ್ಲೂ ಹೇಳ್ತೀನಿ, ಗೋವಿಂದ ಗೋವಿಂದ ಅಂತ ಹೇಳ್ಕೊಂಡು ಹತ್ತಿದ್ರೆ ಯಾವ ಸುಸ್ತು ಕೂಡ ಕಾಣಿಸಲ್ಲ. ದೇವರೇ ನಮ್ಮನ್ನು ಕರೆಸ್ಕೊತಾನೆ. ಹಾಗೆ ಹೋಗ್ತಾ ಹೋಗ್ತಾ ಒಂದು ಆಂಜನೇಯನ ದೇವಸ್ಥಾನ, ಅಂದರೆ ವಿಗ್ರಹಗಳು, ದೇವ್ರ ವಿಗ್ರಹಗಳು ಅಲ್ಲಲ್ಲೇ ಕಾಣಿಸುತ್ತೆ. ಆಮೇಲೆ ಅಲ್ಲಲ್ಲೇ ಮೆಟ್ಲುಗಳು ಹಾಕಿದ್ದಾರೆ. ಇನ್ನು ಎಷ್ಟು ಇದಕ್ಕೆ ಹೋಗಿದ್ದೀರಾ, ಎಷ್ಟು ಮೆಟ್ಲು ಹತ್ತಿದ್ದೀರಾ ಅನ್ನೋದು. ಅಲ್ಲಲ್ಲೇ ಈ ಥರ ವಿಗ್ರಹಗಳು ಮಾಡಿದ್ದಾರೆ ದೇವ್ರದ್ದು. ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ, ಇಲ್ಲಿ ಮೆಟ್ಲು ಹತ್ತಾ ಇರ್ಬೇಕಾದ್ರೆ ಬೇಜಾರು ಏನಕ್ಕೆ ಅನ್ಸಲ್ಲ ಅಂದರೆ ಜನನೂ ಇರ್ತಾರೆ ಒಂದು. ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ಅಲ್ಲಲ್ಲೇ ಅಂಗಡಿಗಳು ಮಾಡಿದ್ದಾರೆ, ನಿಮ್ಗೆ ಏನು ಬೇಕೋ ಅದು ತಿನ್ಬೋದು. ಬಟ್ ಏನು ಇದಂದರೆ ತುಂಬ 1 to ಡಬಲ್ ರೇಟ್ ಹೇಳ್ತಾರೆ ಇಲ್ಲಿ ಒಂದು 10 ರೂಪಾಯಿ ಇದ್ದರೆ ಅಲ್ಲಿ 30 ರೂಪಾಯಿ ಹೇಳ್ತಾರೆ, 25 ರೂಪಾಯಿ ಹೇಳ್ತಾರೆ ಆ ಥರ. ಮತ್ತು ಬಜ್ಜಿ ಕೂಡ ಅಷ್ಟೇ, ಬಜ್ಜಿ ಮಾತಾಡ್ಸೋಕ್ಕಾಗಲ್ಲ. ಇಲ್ಲೆಲ್ಲ ಒಂದು 5 ರೂಪಾಯಿ ಆ ಥರ ಅಂದರೆ ಅಲ್ಲಿ 10 ರೂಪಾಯಿ 50 ರೂಪಾಯಿಗೆ 3 ಅಂತ ಹೇಳ್ತಾರೆ ಬಜ್ಜಿ. ಆಮೇಲೆ ಒಂದು ಗೋಪುರ ಬಂದ್ವಿ. ಗೋಪುರ ಇದರಲ್ಲಿ ದೇವಸ್ಥಾನ ರಾಮ ಲಕ್ಷ್ಮಣ ಸೀತೆದೊಂದಿದೆ, ಅದು ಎದುರುಗಡೆ ಆಂಜನೇಯನ ದೇವಸ್ಥಾನ ಇದೆ. ಸೊ ಅದು ದರ್ಶನ ಮಾಡಿಕೊಂಡು ಇಲ್ಲಿ ಹೋಟೆಲ್ಗೆ ಇದು ಮಾಡಿದ್ವಿ. ಸೊ ಹೋಟೆಲಲ್ಲಿ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಹೇಳಿದ್ರು. ಸೊ ಹಾಗಾಗಿ ಹೋದ್ವಿ. ಆಮೇಲೆ ಇನ್ನೊಂದು ಹೇಳಬೇಕಂದ್ರೆ, ಹೋಟೆಲಲ್ಲಿ ನಾವು ಅಂದ್ಕೊಳ್ತಾ ಇದ್ದೆ ನಾನು, ಇಲ್ಲಿ ಇಷ್ಟೊಂದು ನಾವು ಹತ್ತದೇ ಒಂದು ಸ್ವಲ್ಪ ಕಷ್ಟ ಇದೆ. ನಾವು ಒಂದು ವಾಟರ್ ಬಾಟಲು ಇಲ್ಲ ಏನೋ ಒಂದು ಲಗೇಜ್ ತೊಗೊಂಡು ಬೆಟ್ಟ ಹತ್ತದೇ ಒಂದು ಅಂದರೆ ನಮಗೆ ಒಂದು ಸ್ವಲ್ಪ ದುಃಖ ಆಗುತ್ತೆ ಅಲ್ವಾ. ಇಲ್ಲೆಲ್ಲ ಹೇಗೆ ಇದು ಮಾಡ್ತಾರೆ ಏನು ಅಂತ ಅಂದ್ಕೊಳ್ತಾ ಇದ್ದೆ. ಆಮೇಲೆ ಥಿಂಕ್ ಮಾಡ್ತಾ ಬೇಕಾದ್ರೆ ನಾನು ಅಲ್ಲಿ ಕೇಳಿದಾಗ ಅವ್ರು ಅಲ್ಲೇ ಸ್ಟೇ ಹಾಕ್ತಾರಂತೆ. ಆಮೇಲೆ ಇನ್ನೊಂದು ರೂಟ್ ಇದೆ ಅನಿಸುತ್ತೆ, ಅಂದರೆ ಒಂದು 15 ದಿವಸಕ್ಕೆ ಒಂದು 20 ದಿವಸಕ್ಕೆ ಆ ಥರ ಎಲ್ಲ ಸಾಮಾನುಗಳನ್ನ ಅವರು ಸಪ್ಲೈ ಮಾಡ್ಕೊತಾರಂತೆ ಇಲ್ಲಿಗೆ. ಸೊ ಹಾಗಾಗಿ ನನಗಿದು ಗೊತ್ತಿರಲಿಲ್ಲ, ಅಲ್ಲಿ ಹೋದ್ಮೇಲೆ ನನಗೆ ಗೊತ್ತಾಗಿದ್ದಿಲ್ಲಿ ಈ ಸಾಮಾನುಗಳು ಏನು ಬೇಕೋ ಏನು ಎಲ್ಲ ತೊಗೊಂಡು ಒಂದು ಸಲಕ್ಕೆ ಇರ್ತಾರಂತೆ. ಬಟ್ ಅಲ್ಲೇ ಸ್ಟೇ ಹಾಕ್ತಾರಂತೆ ಮೇಲೆ ಬೆಟ್ಟದ ಮೇಲೆ. ಆಮೇಲೆ ನೀರು ಅಷ್ಟೇ ತುಂಬ ಚೆನ್ನಾಗಿದೆ, ಅಲ್ಲಲ್ಲೇ ನೀರು ವಾಟರ್ ಫೆಸಿಲಿಟಿ ಕೂಡ ಮಾಡಿದ್ದಾರೆ. ಆಮೇಲೆ ಇಲ್ಲಿ ಫೇಮಸ್ ಏನಂದರೆ ಬಜ್ಜಿ ಬೋಂಡ, ಮಜ್ಜಿಗೆ, ಬಿಸಿಲಿಗೆ ಹೋಗ್ತಾರಲ್ಲ ಮಜ್ಜಿಗೆ, ಆಮೇಲೆ ಕೂಲ್ ಡ್ರಿಂಕ್ಸು ಆ ಥರ. ಆಮೇಲೆ ಚೋಚೋ ಚಿಪ್ಸ್ ಎಲ್ಲ ತಿನ್ನೋಕ್ಕಾಗಲ್ಲ, ಬಟ್ ಏನೋ ಮಕ್ಕಳು ಕೇಳ್ತಾರೆ ಅಂತ ಕೊಡಿಸ್ಬೋದು ಅಷ್ಟೇ, ಬಟ್ ತಿನ್ನೋಕ್ಕಾಗಲ್ಲ. ಟೀ, ಕಾಫಿ, ಮಜ್ಜಿಗೆ ಆ ಥರ ಇಲ್ಲಿ ಜಾಸ್ತಿ ಇದಾಗುತ್ತೆ. ಆಮೇಲೆ ಸೌತೆಕಾಯಿ ಹಣ್ಣುಗಳು ಕಟ್ ಮಾಡಿರ್ತಾರೆ ಇಲ್ಲಿ. ಆಮೇಲೆ ಕಡಲೆ ಬೀಜ ಇಲ್ಲಿ ಫೇಮಸ್ಸು, ಬೇಯಿಸ್ಬಿಟ್ಟು ಒಂದು ಮಸಾಲೆ ಹಾಕಿ ಕೊಡ್ತಾರೆ, ತುಂಬ ಚೆನ್ನಾಗಿದೆ. ಹೋದವರು ಅದನ್ನು ಮಿಸ್ ಮಾಡಬೇಡಿ, ತಿನ್ನಿರಿ. ಆಮೇಲೆ ಹೋಗ್ತಾ ಹೋಗ್ತಾ ಸ್ವಲ್ಪ ಸುಸ್ತಾಗ್ತಾ ಇತ್ತು, ಅಲ್ಲಲ್ಲೇ ಕೂತ್ಕೊಂಡು ಹೋಗ್ತಾ ಇದ್ವಿ. ಆಮೇಲೆ ಮಕ್ಕಳು ಹಿಡ್ಕೊಂಡು ಹೋಗೋದು ನಿಮಗೆ ಗೊತ್ತಲ್ವಾ, ಮೆಟ್ಲತ್ತದು ಇದು ಮಾಡೋದು. ಮಕ್ಕಳು ಎಂಜಾಯ್ ಮಾಡ್ತಾಯಿದ್ರು ಅಲ್ಲಲ್ಲೇ ಕೂತ್ಕೊಂಡು. ನನ್ನ ಚಿಕ್ಕ ಮಗ ಇನ್ನೂ ಚಿಕ್ಕವನಿರೋದ್ರಿಂದ ಅವ್ನಿಗೆ ಅಲ್ಲಲ್ಲೇ ಕುಣಿಸಿ ಅವ್ನಿಗೇನು ಬೇಕು ಏನು ಬೇಡ, ಇಬ್ಬರು ಮಕ್ಕಳು ಚಿಕ್ಕವರೇನೆ, ಬಟ್ ಏನು ಬೇಕು ಏನು ಬೇಡ ಅಂತ ಕೇಳಿ ಹಾಗೆ ತಿನ್ಸ್ಕೊಂಡು ಹೋಗ್ತಾಯಿದ್ವಿ.
ಆಮೇಲೆ ಎಂತೆಂಥ ವಯಸ್ಸಾದವ್ರು ಕೂಡ ಈ ತಿಮ್ಮಪ್ಪನ ನೋಡೋಕೆ ಬರ್ತಾರೆ ಬೆಟ್ಟ ಹತ್ತಿ. ನಿಜವಾಗ್ಲೂ ದೇವ್ರ ನಂಬಿ ಹೋದವ್ರನ್ನ ಯಾವತ್ತೂ ಕೈ ಬಿಡಲ್ಲ. ಏನಕ್ಕಂದರೆ ದೇವ್ರನ್ನ ನಂಬಿ ಮನುಷ್ಯನ ನಂಬೋದಕ್ಕಿಂತ ಒಂದು ಕಷ್ಟ ಕೊಟ್ಟರು ಕೂಡ ಒಂದಲ್ಲ ಒಂದು ಸಲ ಅವನು ಒಳ್ಳೇದು ಮಾಡ್ತಾನೆ. ಪರೀಕ್ಷೆ ಕಷ್ಟ ಅಂದ್ಕೊಳ್ಳೋದಕ್ಕಿಂತ ಪರೀಕ್ಷೆ ಅಂತ ಅಂದ್ಕೊಳ್ಬೇಕು. ಗೋವಿಂದ ಗೋವಿಂದ ಅಂದ್ಕೊಂಡಿದ್ರೆ ಯಾವ ಇದು ಇಲ್ಲ. ಅಲ್ಲೆಲ್ಲ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಆಮೇಲೆ ಅಲ್ಲಿರೋರೆಲ್ಲ ಅದೇ ಒಬ್ರೊಬ್ರು ಹೇಳ್ತಾರೆ, ಗುಂಪಲ್ಲಿ ಹೋಗಿ ಜನ ಇದ್ದ ಬೇಗ ಹೋಗಿ, ಏನಕ್ಕಂದರೆ ಪ್ರಾಣಿ ಪಕ್ಷಿಗಳಿಗಿಂತ ಪ್ರಾಣಿಗಳು ಬರೋದು, ಆನೆ ಚಿರತೆ ಕೂಡ ಜಾಸ್ತಿ ಆಗಿದೆ ಅಂತ ಹೇಳ್ತಾಯಿದ್ರು. ಹಾಗಾಗಿ ಗುಂಪಲ್ಲಿ ಹೋಗಿ ಅಂತ ಹೇಳ್ತಾರೆ ಅಲ್ಲಿ. ಆದಷ್ಟು ನಾವು ಜನ ಇರೋ ಕಡೆಯೇ ಸ್ವಲ್ಪ ಟ್ರಾವೆಲ್ ಮಾಡ್ತಾಯಿದ್ವಿ. ಅಮ್ಮಂಗೂ ಅದು ಎಷ್ಟಾಗುತ್ತೋ ಅಷ್ಟೇ ಅವಾಗ ಅಲ್ಲಿ ಕೂತ್ಕೊಂಡು ಹೋಗ್ತಾಯಿದ್ದೆ. ಆವಾಗ ಅಂದು, ಅಮ್ಮ ನೀನು ಹೋಗು, ಮಗುನ ಬೇರೆ ಎತ್ಕೊಂಡಿರ್ತೀನಿ. ಅಮ್ಮ ಒಂದು ಸ್ವಲ್ಪ ಹೊತ್ತು ಎತ್ಕೊಂಡ್ರು, ನಾವೊಂದು ಸ್ವಲ್ಪ ಹೊತ್ತು ಎತ್ಕೊಂಡ್ವಿ. ನೀನು ಎಷ್ಟು ದೂರ ಅಂದರೆ ನೀವು ಹೋಗ್ತಾ ಇರೋ ನಿಂತ್ಕೊಂಡ್ರೆ ನಮಗೊಂದು ಸ್ವಲ್ಪ ಇದಾಗುತ್ತೆ ಅನ್ನೋದಕ್ಕೋಸ್ಕರ ನೀವು ಹೋಗಿ ಎಲ್ಲೋದ್ರೂ ಹಿಂಗೆ ಬರಬೇಕು, ಒಂದು ಸ್ವಲ್ಪ ಕೂತ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ನಾನು ನನ್ನ ಮಗು ಚಿಕ್ಕ ಮಗುನ ಎತ್ಕೊಂಡು ಹೋದೆ. ನಮ್ಮ ಯಜಮಾನ್ರು ನನ್ನ ದೊಡ್ಡ ಮಗುನ ಎತ್ಕೊಂಡು ಹೋದೆ. ಅವರು ಹಾಗೆ ಅಂದರು. ಸೊ ಹಾಗಾಗಿ ಹೋಗೋಕ್ಕೆ ನಾನು ಸ್ಟಾರ್ಟ್ ಮಾಡಿದೆ. ಹೆಂಗಿದ್ರು ಅದೇ ರೂಟಲ್ಲಿ ಬರಬೇಕಾದ್ರೆ ನಾನು ಸುಸ್ತಾರೆ, ನಾನು ಎಲ್ಲಿ ಕುತ್ಕೊತೀನಿ, ಅವ್ರು ಬರ್ತಾರೆ ಅಂತ ಹೇಳ್ಬಿಟ್ಟು ಆ ಥರ ಮಾಡ್ಕೊಂಡ್ವಿ ಪ್ಲ್ಯಾನು. ಆಮೇಲೆ ಹೋಗ್ತಾ ಆಂಜನೇಯನ ದೇವಸ್ಥಾನ ಸ್ಟ್ಯಾಚ್ಯೂ ಸಿಗುತ್ತೆ. ಸೊ ಅಲ್ಲಿ ದರ್ಶನ ಮಾಡಿಕೊಂಡು ಸುಮಾರು ಅಲ್ಲಿ ಒಂದು 6 ಗಂಟೆ ಆಗಿತ್ತು ಹೋಗೋಷ್ಟೊತ್ತಲ್ಲಿ. ದರ್ಶನ ಮಾಡಿಕೊಂಡು ಕೈ ಮುಗಿದ್ವಿ. ನಾವು ಮುಂಚೆ ಬರಬೇಕಾದ್ರೆ ಅಂದರೆ ನಾವು ಬಸ್ಸಲ್ಲಿ ಆಗಲಿ ಯಾವುದ್ರಲ್ಲ ಬರಬೇಕಾದ್ರೆ ನೋಡ್ತಾ ಇದ್ವಿ ಆಂಜನೇಯನ. ಆಮೇಲೆ ನಾವು ಮೆಟ್ಲತ್ಬೇಕಾದ್ರೂ ಸಿಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ, ನನಗೆ ಆಮೇಲೆ ಗೊತ್ತಾಗಿದ್ದು. ಸೊ ಅಲ್ಲಿ ಹಾಗೆ ಹೋಗ್ತಾ ಒಂದು 6-6:30 ಆಯಿತು. ಎಲ್ಲ ಒಂದೇ ಕಡೆ ಬರಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ವೆಯ್ಟ್ ಮಾಡಿಬಿಟ್ಟು ಹೋಗ್ತಾ ಇದ್ವಿ. ಸೊ ಅಲ್ಲಿ ಹಂಗೆ ಹೋಗ್ತಾ ಟೀ ಇತ್ತು, ಕುಡಿಯೋರು ನಮ್ಮಮ್ಮ ನಮ್ಮ ಯಜಮಾನ್ರು ಟೀ ಕುಡಿದ್ರು. ಸೊ ಫೈನಲಿ ಹತ್ತಾದ್ಮೇಲೆ ಇದು ಮೊಣ್ಕಾಲ್ ಮುರಿ ಅಂತ ಹೇಳ್ತಾರಲ್ಲ, ಸೊ ಅಲ್ಲಿಗೆ ಬಂದ್ವಿ. ಅಲ್ಲಿಗೆ ಬಂದಮೇಲೆ ಇಲ್ಲಿ ಏನಂತ ಹೇಳಿದ್ರೆ ನನಗೂ ಗೊತ್ತಿರಲಿಲ್ಲ, ಇದು ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು. ಇಲ್ಲಿ ಒಂದು ಕರ್ಪೂರ, ಅರಿಶಿನ, ಕುಂಕುಮ ಎಲ್ಲ ಕೊಡ್ತಾರೆ. ಅಲ್ಲಿ ನೀವು ಹಚ್ಬಿಟ್ಟು ನೀವು ಏನು ಕೇಳ್ಕೊತೀರೋ ನಿಮ್ಗೆ ಎಷ್ಟಾಗುತ್ತೋ ಮೊಣ್ಕಾಲಿಂದ ಮೆಟ್ಲು ಹತ್ತಬೇಕಂತೆ. ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಹತ್ತಿ ನೀವೇನು ಅಂದ್ಕೊಂಡು ಹತ್ತಿ ಅಂತ ಹೇಳಿದ್ರು. ಸೊ ನಮ್ಮ ಯಜಮಾನ್ರು ಹತ್ತಿ ಅಂದರೆ ಮಗುನ ನಿಂತ್ಕೊಂಡು ಮುಂದೆ ಹೋಗ್ತಾ ಇದೆ. ಯಾರೋ ಒಬ್ಬರು ಮೊಣ್ಕಾಲಲ್ಲೇ ಎಷ್ಟು ಮೆಟ್ಲಿದೆಯೋ ಅಷ್ಟು ಮೆಟ್ಲು ಕೂಡ ಹತ್ಕೊಂಡೋದ್ರು. ಕೆಲವರು ಹತ್ಕೊಂಡು ಹೋಗ್ತಾ ಇದ್ರು ಹಾಗೆ. ಆದರೆ ನಾನು ಅಲ್ಲಿಗೆ ನೋಡಿದ್ಮೇಲೆ ಎಷ್ಟು ಮೆಟ್ಲು ಇದೆಯೋ ಅಷ್ಟು ಮೆಟ್ಲು ಕೂಡ ಆ ಥರನೇ ಹತ್ಕೊಂಡೋದ್ರು. ಆಮೇಲೆ ಎಷ್ಟು ಸೆಕೆ ಇತ್ತೋ, ನಾವು ಸೆಕೆ ಅಂತ ಹೇಳಿಬಿಟ್ಟು ಮಕ್ಕಳಿಗೆ ಸ್ವೆಟರು ಅದು ಇದು ಏನೂ ತೊಗೊಂಡೋಗಿರಲಿಲ್ಲ. ಅಂದರೆ ಕಾರಲ್ಲಿತ್ತು, ಮೆಟ್ಲತ್ಬೇಕಾದ್ರೆ ತುಂಬ ಸೆಕೆ ಹರಿತಾ ಇದ್ದಲ್ಲ ಅಂದ್ಬಿಟ್ಟು ಇದು ಮಾಡಲಿಲ್ಲ. ಆಮೇಲೆ ಹೋಗ್ತಾ ತುಂಬ ಚಳಿಯಾಗೋಯ್ತು. ಮಕ್ಳಿಗೆ ಏನಪ್ಪ ಮಾಡೋದು ಅನ್ನೋದಕ್ಕೆ ದುಪ್ಪಟ್ಟ ಅದು ಇದೆಲ್ಲ ಇತ್ತು. ಸೊ ಹಾಗಾಗಿ ಚಿಕ್ಕ ಮಗುಗೆ ಕವರ್ ಮಾಡಿಕೊಂಡು ಹೇಗೋ ಹೋದ್ವಿ. ದೊಡ್ಡ ಮಗಂಗೆ ಆಮೇಲೆ ಹೋಗ್ತಾ ಒಂದು ಸ್ವೆಟರು, ಟೊಪ್ಪಿ ಎಲ್ಲ ಇತ್ತು. ಸೊ ಹಾಗಾಗಿ ಅಲ್ಲಿ ನಾವು ಪರ್ಚೇಸ್ ಮಾಡಿದ್ವಿ.
ಕಾರಲ್ಲೇ ಇತ್ತು. ಬಟ್ ನಾವು ಚಳಿ ತಡೆಯೋಕ್ಕಾಗಲಿಲ್ಲ, ಅಷ್ಟು ಚಳಿ ಆಗೋಯ್ತು. ಹಿಮ ಬೀಳಕ್ಕೆ ಸ್ಟಾರ್ಟ್ ಆಯಿತು. ನೋಡಿ, ಅವ್ನು ನನ್ನ ದೊಡ್ಡ ಮಗನ ಎತ್ಕೊಂಡಿದ್ದಾನೆ, ಹಾಗೆ ಅವ್ನು ಮಲ್ಕೊಂಬಿಟ್ಟವನೆ. ಆ ಟೊಪ್ಪಿ ಸಿಕ್ತು, ಸೊ ಹತ್ಕೊಂಡು ಹೋದ್ವಿ. ಸೊ ಫೈನಲಿ ರೀಚ್ ಆದ್ವಿ ತಿಮ್ಮಪ್ಪ ಇದಕ್ಕೆ. ಮೆಟ್ಲು ಹತ್ತಿ ಫುಲ್ಲು ಬೆಟ್ಟದ ಮೇಲಿದ್ದೀವಿ. ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಇಲ್ಲಿ ಅಲ್ಲಿ ಮೆಟ್ಲೆಲ್ಲ ಅಂದರೆ ಹತ್ತು ಬಂದತ್ತಲ್ಲ ಬೆಟ್ಟ, ಲಾಸ್ಟಲ್ಲಿ ಅರಿಶಿನ ಕುಂಕುಮ ಇರೋರು ಫುಲ್ಲು ಫೈನಲಿ ಅಲ್ಲಿಗೆ ಹಾಕಿ ನಮಸ್ಕಾರ ಮಾಡಿಕೊಂಡು ಇದು ಬರ್ತಾರೆ. ಆಮೇಲೆ ಅಲ್ಲಿ ರೂಮ್ ಮಾಡಬೇಕಿತ್ತು. ರೂಮ್ ಮೊದಲೇ ಬುಕ್ಕಿಂಗ್ ಮಾಡಿದರು. ಸೊ ಅಲ್ಲಿ ಜೀಪ್ಗಳು ಸಿಗುತ್ತೆ, ಆಮೇಲೆ ಬಸ್ಗಳು ಅಂತೂ ಹೋಗ್ತಾ ಇರುತ್ತೆ. ಸೊ ನಾವು ಬಸ್ ಕಾಯ್ದು ಸುಮಾರು ಟೈಮ್ ಆಗೋಗಿತ್ತಲ್ಲ, ಸೊ ಬಸ್ಗಳು ಸಿಗಲ್ಲ ಅಂತ ಹೇಳಿಬಿಟ್ಟು ನಾವು ಜೀಪ್ ಮಾಡ್ಕೊಂಡು ಹೋದ್ವಿ. ಸೊ 3 ಜನ ಇರೋದ್ರಿಂದ ಒಂದು ಇಷ್ಟು ಕೊಡ್ತೀವಿ, 3-4 ಜನ ಇರ್ತಾರೆ ಅಲ್ಲಿ, ಇಷ್ಟು ಕೊಡ್ತೀವಿ ಬನ್ನಿ ಅಂತ ಹೇಳಿದ್ರೆ ಬರ್ತಾರೆ. ಒಂದಷ್ಟು ಅಮೌಂಟ್ ಅಂತ ಮಾತಾಡ್ತಿದ್ದೇವೆ. ಒಂದು 50, 20, 30 ಆ ಥರ, ಅಂದರೆ ಜನದ ಮೇಲೆ ಡಿಪೆಂಡು. ಅವತ್ತೆಲ್ಲ ಕಡೆನೂ ಡೆಕೋರೇಷನ್ ಮಾಡಿದರು ದೇವ್ರದ್ದು. ರೋಡಲ್ಲಿ, ಸರ್ಕಲಲ್ಲಿ. ಫೈನಲಿ ಆಯಿತು. ಸ್ನಾನ ಎಲ್ಲ ಮಾಡಿಕೊಂಡು ಬೆಳಗ್ಗೆ ಆನೆ ಹತ್ರ ಹೋಗಿ ದರ್ಶನ ಮಾಡಿಕೊಂಡು ತಿಮ್ಮಪ್ಪಂಗೆ ದರ್ಶನ ಮಾಡಬೇಕು ಅಂತ ಹೋಗ್ತಾ ಇದ್ದೀವಿ. ತಿಮ್ಮಪ್ಪಂಗೆ ದರ್ಶನ ಮಾಡೋಕ್ಕಿಂತ ಮುಂಚೆ ವರಹಸ್ವಾಮಿ ದರ್ಶನ ಮಾಡಿಕೊಂಡು ಆಮೇಲೆ ತಿಮ್ಮಪ್ಪಂಗೆ ಹೋಗ್ಬೇಕಂತೆ. ಮಾಡಿದ್ರೆ ಶ್ರೇಯಸ್ಸು, ನಾವು ಮಾಡಿರೋದು ಫುಲ್ಫಿಲ್ ಆಗುತ್ತೆ, ನಮ್ಮದು ದರ್ಶನ ಫುಲ್ಫಿಲ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಒಂದು ಚಾಟ್ ಇದೆ, ಅದು ಫುಲ್ ಹಾಕಿದ್ದಾರೆ ಬೆಟ್ಟದಿದ್ದು. ಆದರೆ ಈ ಥರನೂ ಇದೆಯಾ ಅಂತ ಇಲ್ಲಿ ನೋಡಿದ್ರೆ ಗೊತ್ತಾಗ್ತಾ ಇದೆ. ಬೆಟ್ಟ ಹತ್ತಾಗ ಹಿಂಗೆ ಬಂದಿದ್ದೀವ ಅಂತ ಅದನ್ನು ನೋಡ್ತಾ ಇದ್ವಿ. ಇಲ್ಲಿ ಹೋದ್ಮೇಲೆ ನಮ್ಗೆ ಗೊತ್ತಾಗೋದು ಈ ಥರ ಇದೆಯಾ ಅಂತ. ಫೈನಲಿ ಒಂದು 2 hours ಆಯಿತು ದರ್ಶನ ಆಗೋಕ್ಕೆ. 2 to 3 hours ದರ್ಶನ ಆಯಿತು. ಹಂಗೂ ಮಕ್ಕಳು ಹಾಗೆ ಅಳೋದು ಮಾಡೋದೆಲ್ಲ ಮಾಡ್ತಾಯಿದ್ದಾರೆ. ಚಿಕ್ಕ ಮಗ ಹೆಂಗಪ್ಪ ಏನು ಅಂತ ಅಂದ್ಕೊಂಡ್ವಿ. ಬಟ್ ದೇವರೇ, ನಿಜವಾಗ್ಲೂ ಹೇಳ್ತೀನಿ, ದೇವರಿದ್ದಾನೆ ಅನ್ನೋದು ಇದಕ್ಕೆ. ಅಷ್ಟು ಅಳ್ತಾ ಇದ್ದ ರಿಶ್ಯು, ನೂಕ್ಲು. ಆಮೇಲೆ ಹೋಗ್ತಾ ದೇವ್ರ ಸನ್ನಿಧಿಗೆ ಹೋಗ್ತಾ ನನ್ನ ಮಗ ಅಳುನೇ ನಿಲ್ಲಿಸ್ಬಿಟ್ಟ. ಸೊ ತುಂಬ ಬಿಸಿಲಾಯಿತು, ತಲೆ ಮೇಲೆ ವೇಲ್ ಹಾಕ್ಕೊಂಡಿದ್ದೀನಿ. ಅಷ್ಟು ನೋಡಿ ರೇಷಿ ದರ್ಶನ ಮಾಡಿರೋರು ಇವರೆಲ್ಲ.